ರಾಮೋತ್ಸವದಲ್ಲಿ ಪತ್ತೆ ಇರಲಿಲ್ಲ ಪುನೀತ್ ಕೆರೆಹಳ್ಳಿ. ಬರೀ ರೋಡ್ ಫೈಟ್ಗಷ್ಟೇ ಸೀಮಿತವಾದ ಪುನೀತ್ ಕೆರೆಹಳ್ಳಿ. ಉಜಿರೆ ಕಾರ್ಯಕ್ರಮದಲ್ಲಿ ಕಾಣಿಸಲಿಲ್ಲ ಪುನೀತ್ ಕೆರೆಹಳ್ಳಿ. ಚಕ್ರವರ್ತಿ ಸೂಲಿಬೆಲೆ ಇದ್ದ ವೇದಿಕೆಯಲ್ಲಿ ಇರಲೇ ಇಲ್ಲ ಪುನೀತ್ ಕೆರೆಹಳ್ಳಿ. ನಿನ್ನೆ ಉಜಿರೆಯಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿತ್ತು. ರಾಮೋತ್ಸವ ಕಾರ್ಯಕ್ರಮದ ಸಂದರ್ಭವೇ ಹೈಟ್ ಡ್ರಾಮವೇ ನಡೆದು ಹೋಗಿತ್ತು ಉಜಿರೆಯಲ್ಲಿ. ಆ ಹೈಟ್ ಡ್ರಾಮವೇ ನಡೆದು ಹೋಗಿತ್ತು ಉಜಿರೆಯಲ್ಲಿ. ಚಕ್ರವರ್ತಿ ಸೂಲಿಬೆಲೆ ಇದ್ದ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿಲ್ಲ ಪುನೀತ್ ಕೆರೆಹಳ್ಳಿ. ನಾನಾ ಚರ್ಚೆಗೆ ಗ್ರಾಸವಾದ ಪುನೀತ್ ಕೆರೆಹಳ್ಳಿ ಗೈರು. ವೇದಿಕೆಯಲ್ಲಿ ಪುನೀತ್ ಕೆರೆಹಳ್ಳಿ ಕಾಣಿಸಿಕೊಂಡಿರಲಿಲ್ಲ. ವೇದಿಕೆಗೆ ಬರಲು ಪುನೀತ್ ಕೆರೆಹಳ್ಳಿಗೆ ಪೊಲೀಸರು ಬಿಡಲಿಲ್ವಾ? ಪ್ರಶ್ನಾರ್ಥಕ. ಅಥವಾ ತಿಮರೋಡಿ ಬೆಂಬಲಿಗರ ಕಾರಣದಿಂದ ಬರೋದಕ್ಕೆ ಸಾಧ್ಯ ಆಗಿಲ್ವಾ ಕೆರೆಹಳ್ಳಿಗೆ? ಅಥವಾ ಇನ್ಯಾವುದಾದ್ರೂ ಬೇರೆ ಕಾರಣಗಳಿದಾವ? ಈ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾಗಿವೆ. ರಾಮೋತ್ಸವದಲ್ಲಿ ಪತ್ತೆ ಇರಲಿಲ್ಲ ಪುನೀತ್ ಕೆರೆಹಳ್ಳಿ. ಉಜಿರೆಯಲ್ಲಿ ಒಂದು ಸಂಘಟನೆ ರಾಮೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಆ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣಗಾರರಾಗಿ ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು ಅವರ ಪೋಸ್ಟರ್ಗಳಲ್ಲಿ ಕಾಣಿಸಿಕೊಳ್ತಾ ಇತ್ತು. ಆದರೆ ಪುನೀತ್ ಕೆರೆಹಳ್ಳಿ ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆ ಸಂಘಟನೆ ಆಹ್ವಾನಿಸಿರಲಿಲ್ಲ ಅಂಥೇಳಿ ನಿನ್ನೆಯ ನಮ್ಮ ಕಾರ್ಯಕ್ರಮದಲ್ಲಿ ತಿಮರೋಡಿ ಟೀಮಿನ ಜೊತೆಗೆ ಹಿಂದೂ ಸಂಘಟನೆಯ ನಾಯಕರೊಬ್ಬರು ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ಆಹ್ವಾನವಿಲ್ಲದೆ ಪುನೀತ್ ಕೆರೆಹಳ್ಳಿ ಮಂಗಳೂರಿಗೆ ಬಂದರು. ಅದು ಕೂಡ ಅವರು ತಿಮರೋಡಿಯ ವಿರುದ್ಧ ಸಾರಿದ್ದ ಸವಾಲನ್ನು ಸ್ವೀಕರಿಸಿಕೊಂಡು ಎನ್ನುವಂತಹ ರೀತಿಯಲ್ಲಿ ಪುನೀತ್ ಕೆರೆಹಳ್ಳಿ ಅದನ್ನು ಸಮರ್ಥನೆ ಮಾಡಿಕೊಂಡ್ರು. ಇಂದೇನು ನೆಲ್ಯಾಡಿ ಗಡಿ ಭಾಗ ದಾಟ್ಕೊಂಡು ಉಜಿರೆಗೆ ತಲುಪಬೇಕು, ಅಷ್ಟೊತ್ತಿಗದಾಗಲೇ ಪೊಲೀಸರು ಎಂಟ್ರಿ ಕೊಟ್ಟರು. ಖಾಕಿ ಪಡೆಯಲ್ಲಿ ಎಂಟ್ರಿ ಕೊಟ್ಟರು. ಬರೀ ಕೈಯಲ್ಲ, DC ಆರ್ಡರ್ ಕಾಪಿಯನ್ನು ಇಟ್ಕೊಂಡು ನೀವು ಈ ಕ್ಷಣವೇ ಮಂಗಳೂರು ಬಿಟ್ಟು ಹೋಗಬೇಕು, ಅಹಿತಕರ ಘಟನೆ ನಡೆಯೋ ಸಾಧ್ಯತೆಗಳಿದ್ದಾವೆ, ನೀವು ಮತ್ತು ತಿಮರೋಡಿ ನಡುವೆ ಇರ್ತಕ್ಕಂತಹ ಸವಾಲಿನ ಸಮರ ಸಂಘರ್ಷಕ್ಕೆ ತಿರುಗಬಹುದು, ಹಾಗಾಗಿ ಲಾ ಅಂಡ್ ಆರ್ಡರ್ ಕಾಪಾಡಬೇಕು, ನೀವು ಈ ಕ್ಷಣವೇ ಇಲ್ಲಿಂದ ಹೋಗಬೇಕು ಅಂತ ಪೊಲೀಸರು DC ಕಚೇರಿ ಅಥವಾ DC ಆರ್ಡರ್ ಕಾಪಿಯನ್ನು ಕೈಯಲ್ಲಿಟ್ಕೊಂಡು ಕೇಳ್ಕೊಂಡ್ರು. ಅಲಗಾಡ್ಲಿಲ್ಲ ಮನುಷ್ಯ ಅಲ್ಲಿಂದ. ಅವರ ಒಂದು ವರ್ಷನನ್ನು ಕೂಡ ಅವರು ಸ್ಪಷ್ಟಪಡಿಸಬೇಕಿತ್ತಲ್ಲ. ಹಾಗಾಗಿ ತನ್ನ ಬೆಂಬಲಿಗರನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅವರು ಹೇಳೇ ಬಿಟ್ರು. ತಿಮರೋಡಿ ಒಂದು ವ್ಯಕ್ತಿಯ ಬಗ್ಗೆ ಅಶ್ಲೀಲವಾಗಿ ಮಾತನಾಡ್ತಾರೆ, ಅವರ ವಿರುದ್ಧ ತೆಗೆದುಕೊಳ್ಳದ ಕ್ರಮ ನನ್ನ ವಿರುದ್ಧ ಯಾಕೆ? ಅವರ ವಿರುದ್ಧ ಇಲ್ಲದ ಆಕ್ರೋಶ ನನ್ನ ವಿರುದ್ಧ ಯಾಕೆ? ಅವರ ವಿರುದ್ಧ ಇಲ್ಲದ ತಕರಾರು ನನ್ನ ವಿರುದ್ಧ ಯಾಕೆ? ಅವರಿಗಿಲ್ಲದ ತಡೆ ನನಗೆ ಯಾಕೆ? ಪುನೀತ್ ಕೆರೆಹಳ್ಳಿಯ ವಾದ ಇದಾಗಿತ್ತು. ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪುನೀತ್ ಕೆರೆಹಳ್ಳಿಯ ಸುತ್ತಮುತ್ತ ಬೆಂಬಲಿಗರು ನಿಂತುಕೊಂಡ್ರು. ಪುನೀತ್ ಕೆರೆಹಳ್ಳಿಗೆ ಬೆಂಬಲ ಕೊಟ್ಟಿದ್ದು ಕೂಡ ಧರ್ಮಸ್ಥಳದ ಜನರು. ಅಲ್ಲಿಗೆ ತಿಮರೋಡಿ ಟೀಮ್ನವರು ಕೂಡ ಬಂದರು. ತಿಮರೋಡಿ ಟೀಮಿನ ಜನರಿಗೂ ಪುನೀತ್ ಕೆರೆಹಳ್ಳಿಯ ಜನರ ನಡುವೆ ವಾಗ್ವಾದ ಆಗಬಹುದು, ವಾಗ್ವಾದ ಸಂಘರ್ಷಕ್ಕೆ ತಿರುಗಬಹುದು ಎನ್ನುವಂತಹ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಪಡೆಯಲ್ಲಿ DC ಕಚೇರಿ ಆರ್ಡರ್ ಕಾಪಿ ಇಟ್ಕೊಂಡು ಪುನೀತ್ ಕೆರೆಹಳ್ಳಿ ಕ್ಷಣವೇ ನೀವು ಮಂಗಳೂರು ಬಿಟ್ಟು ಹೋಗಬಿಡಿ ಬೆಂಗಳೂರಿಗೆ ಅಂತ ಹೇಳ್ಕೊಂಡ್ರು. ತಕ್ಷಣ ಕದಲಿಲಿಲ್ಲ ಪುನೀತ್ ಕೆರೆಹಳ್ಳಿ. ನಿಂತ ಗಾಡಿಯ ಮೇಲೆ ಏರಿದ್ರು, ಅಲ್ಲೊಂದು ಸವಾಲು ಕೂಡ ಹಾಕಿದ್ರು. ಉಜಿರೆ ಅಕ್ಷರಶಃ ಬೇರೆ ರೀತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಕೆಲವರು ಆತಂಕವನ್ನು ವ್ಯಕ್ತಪಡಿಸಿದರು. ಆದರೆ ರಾಮೋತ್ಸವ ಕಾರ್ಯಕ್ರಮ ನಡೆಯಿತು. ಆದರೆ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಪುನೀತ್ ಕೆರೆಹಳ್ಳಿ ಭಾಗಿಯಾಗಿರಲಿಲ್ಲ. ರಾಮೋತ್ಸವ ಕಾರ್ಯಕ್ರಮದಲ್ಲಿ ಪುನೀತ್ ಕೆರೆಹಳ್ಳಿಯನ್ನು ಪೊಲೀಸರು ತಡೆದಿದ್ದೇ ಕಾರಣನ ಅಥವಾ ತಿಮರೋಡಿಯ ಟೀಮಿನ ಷರತ್ತಿಗೆ ಏನಾದರೂ ಮಣಿದ್ರ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಚಕ್ರವರ್ತಿ ಸೂಲಿಬೆಲೆ ಇದ್ದ ವೇದಿಕೆಯಲ್ಲಿ ಪುನೀತ್ ಕೆರೆಹಳ್ಳಿ ಕಾಣಿಸಿಕೊಂಡಿಲ್ಲ. ನಾನಾ ಚರ್ಚೆಗೆ ಗ್ರಾಸವಾದ ಪುನೀತ್ ಕೆರೆಹಳ್ಳಿಯ ಗೈರು. ವೇದಿಕೆಗೆ ಬರಲು ಪುನೀತ್ ಕೆರೆಹಳ್ಳಿಗೆ ಪೊಲೀಸರು ಬಿಡಲಿಲ್ವಾ? ಅಥವಾ ತಿಮರೋಡಿಯ ಗ್ಯಾಂಗ್ ಅಥವಾ ತಿಮರೋಡಿಯ ಬೆಂಬಲಿಗರ ಕಾರಣದಿಂದ ಪುನೀತ್ ಕೆರೆಹಳ್ಳಿ ವೇದಿಕೆ ಹತ್ತೋದಕ್ಕೆ ಸಾಧ್ಯ ಆಗಿಲ್ವಾ? ಅಥವಾ ಇನ್ಯಾವುದಾದ್ರೂ ಬೇರೆ ಕಾರಣಗಳಿದಾವ? ಈ ಅರ್ಥದಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ ಪುನೀತ್ ಕೆರೆಹಳ್ಳಿ ರಾಮೋತ್ಸವದಲ್ಲಿ ಪಾಲ್ಗೊಳ್ಳದೇ ಇದ್ದದ್ದು.